ಈ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಜೋರಾಗಿದೆ ಮತ್ತು ಅದು ಅತ್ಯಂತ ಅಪಾಯಕಾರಿ ಅಂತ ಹೇಳೋಕೆ ಬಯಸ್ತೀನಿ. ಯಾಕಂತಂದ್ರೆ ಇವತ್ತು ಇವರು ಒಂದು ಸರ್ಕಾರಕ್ಕೋಸ್ಕರ ಅಥವಾ ಒಂದು ಕ್ರೆಡಿಟ್ಗೋಸ್ಕರ ತಮ್ಮ ಒಂದು ಹುದ್ದೆಗೋಸ್ಕರ ಆ ಕ್ರೆಡಿಟ್ ವಾರ್ಗೆ ಬೀಳ್ತಾರೆ. ಅದು ಕೇಂದ್ರದ ಕಡೆಯಿಂದ ಇರ್ಬೋದು, ಅಂದರೆ ಬಿಜೆಪಿ ಕಡೆಯಿಂದ ಇರ್ಬೋದು, ಅಥವಾ ಕಾಂಗ್ರೆಸ್ ಕಡೆಯಿಂದ ಇರ್ಬೋದು, ಅಥವಾ JDS ಕಡೆಯಿಂದ ಇರ್ಬೋದು. ಆದರೆ ಈ ನಿರ್ಧಾರಗಳು ಪರಿಣಾಮ ಉಂಟು ಮಾಡೋದು ಮುಂದಿನ 15, 20, 25 ವರ್ಷಗಳ ಜನಜೀವನದ ಮೇಲೆ ಅನ್ನೋದು ಇದರಲ್ಲಿರುವಂಥ ಅಪಾಯಕಾರಿ ಅಂಶ. ಹಾಗಾಗಿ ನನ್ನ ಪ್ರಶ್ನೆ ಏನು ಅಂತಂದ್ರೆ ವೀರೇಂದ್ರ, ಮೂಲಭೂತವಾಗಿ ಈ ನದಿ ಜೋಡಣೆಯ ವಿಚಾರವನ್ನ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ಅಧ್ಯಯನ ಮಾಡಲಾಗಿದೆ, ಎಷ್ಟರ ಮಟ್ಟಿಗೆ ಈ ನದಿ ಜೋಡಣೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಇದು ಫೀಸಿಬಲ್ ಅಂತ ಅನ್ಸುತ್ತೆ, ಎಷ್ಟರ ಮಟ್ಟಿಗೆ ಇದು ಕಾರ್ಯಗತಗೊಳಿಸೋದಕ್ಕೆ ಸಾಧ್ಯ, ಪ್ರಾಕ್ಟಿಕಲಿ ಇದು ಸಾಧ್ಯ ಅಂತ ಅದನ್ನ ಯಾರು ಸ್ಟಡಿ ಮಾಡಿದ್ದಾರೆ, ತಜ್ಞರು ಇದಕ್ಕೆ ಏನು ಹೇಳ್ತಾರೆ, ಇದು ಈಗ ಸದ್ಯ ಯಾವ ಹಂತದಲ್ಲಿದೆ ಈ ಪ್ಲಾನ್ಗಳು ವೀರೇಂದ್ರ ಒಪ್ಪಂದ? ಈಗ DPR ಹಂತದಲ್ಲಿದೆ ಶ್ರೀಲಕ್ಷ್ಮಿ. ಯಾರು ಅಧ್ಯಯನ ಮಾಡ್ತಿದ್ದಾರೆ ಅಂದರೆ ನೋಡಿ, NWDA ಅಂತ ಇದೆ, ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ. ಅವರೇ ಈ DPR ಮಾಡ್ತಾ ಇರುವಂಥದ್ದು. ನೋಡಿ, ನಮ್ಮ ಭಾರತದಲ್ಲಿ 2 ರೀಜನ್ ಬರುತ್ತೆ, ಒಂದು ಹಿಮಾಲಯನ್ ರೀಜನ್, ಮತ್ತೊಂದು ಪೆನ್ಸುಲಾರ್ ಇಂಡಿಯಾ ಅಂತ ಹೇಳಿ, ಅಂದರೆ ನಮ್ಮ ದಕ್ಷಿಣ ಭಾರತದ್ದು. ನೋಡಿ, ಈಗ DPR ಹಂತದಲ್ಲಿರೋದ್ರಿಂದ ಅವರು ಅದರಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಅರಣ್ಯ ಪ್ರದೇಶ ಇದಕ್ಕೆ ಹೋಗುತ್ತೆ, ಎಲ್ಲೆಲ್ಲಿ ಕಾಲುವೆ ಬರುತ್ತೆ, ಎಲ್ಲಿ ಸ್ಟೋರೇಜ್ಗಳನ್ನ ಮಾಡಬೇಕಾಗುತ್ತೆ, ಇವೆಲ್ಲವೂ ಕೂಡ DPR ಸ್ಟಡಿ ಆಗ್ತಾ ಇರುವಂಥದ್ದು. ನೋಡಿ, ಹಿಂದೆ ಒಂದು DPR ಆಗಿತ್ತು ಶ್ರೀಲಕ್ಷ್ಮಿ. ಆಗ 247 TMC ಒಟ್ಟಾರೆ ನೀರು ಇದರಿಂದ ಸಿಗುವಂಥದ್ದು, ಅಂದರೆ ಈ ಜೋಡಣೆಯಿಂದಾಗಿ. ಅಂದರೆ ಇದು ಹೇಗಿದೆ ಕನೆಕ್ಷನ್ ಅಂದರೆ ನಿಮ್ಗೆ ಹೇಳ್ತೀನಿ ಕೇಳಿ. ಮಹಾನದಿಯಿಂದ ಗೋದಾವರಿಯಿಂದ ಕೃಷ್ಣದಿಂದ ಕಾವೇರಿ, ಈ ರೀತಿ ಇದು ಜೋಡಣೆಯ ಒಟ್ಟಾರೆ ಪ್ಲಾನ್. ಈಗಾಗಲೇ ಮಹಾನದಿಯಿಂದ ಗೋದಾವರಿಯ ಜೋಡಣೆಯಲ್ಲಿ ಛತ್ತೀಸ್ಗಢ ನೋಡಿ, ಅವ್ರಿಗೆ ಅಲೋಕೇಟ್ ಆದ ನೀರನ್ನು ಅವ್ರು ಬಳಸಿಲ್ಲ, ಯಾಕಂದರೆ ಅವ್ರದ್ದೇ ಆದ ಕಾರಣಗಳಿಗಾಗಿ ಅವ್ರು ಬಳಸಿಲ್ಲ. ಸೊ ಅದನ್ನು ಎಕ್ಸೆಸ್ ವಾಟರ್ ಏನಿದೆ ಅದನ್ನು ಕೂಡ ಬಳಸ್ಕೊಳ್ಳುವಂಥ ಪ್ಲಾನ್ನ ಇದರಲ್ಲಿ ಈ DPR ಮಾಡ್ತಾ ಇದ್ದಾರೆ. ಆದರೆ ಕರ್ನಾಟಕಕ್ಕೆ ಇದು ಎಂಟ್ರಿ ಆಗಲ್ಲ ಶ್ರೀಲಕ್ಷ್ಮಿ. ನೀವು ಹಾಗೆ ನೋಡ್ಲಿಕ್ಕೆ ಹೋದರೆ ನಿಮಗೆ ಮಹಾನದಿಯಿಂದ ಗೋದಾವರಿಯಿಂದ ಕೃಷ್ಣದಿಂದ ಕಾವೇರಿ, ಕರ್ನಾಟಕದೊಳಗೆ ಇದು ಪ್ರವೇಶ ಆಗೋದಿಲ್ಲ. ಹಾಗಾದರೆ ಕರ್ನಾಟಕಕ್ಕೆ ನೀರು ಹೇಗೆ ಅನ್ನುವಂಥ ಪ್ರಶ್ನೆ ಬರುತ್ತಲ್ವಾ. ಅದಕ್ಕೊಂದು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಇದೆ. ಆ ಸಬ್ಸ್ಟಿಟ್ಯೂಷನ್ ಮೆಥಡ್ ಮೂಲಕ, ಉದಾಹರಣೆಗೆ ಈಗ ಮಾಡಿರುವ DPR ಅಲ್ಲಿ 2ನೇ DPR ಏನಾಯಿತು, ಮೊದಲನೇ DPR ಗಡ್ಕರಿಯವರು ಇದ್ದಾಗ ಆಗಿತ್ತು. ಅದರಲ್ಲಿ 247 TMC ಅಂತೇಳಿ ಒಟ್ಟಾರೆ ನೀರು ಇದರಿಂದ ಸಿಗೋದು ಅಂತೇಳಿ ಆಗಿತ್ತು. ಅದರಲ್ಲಿ ಕರ್ನಾಟಕಕ್ಕೆ ಒಂದೇ ಒಂದು ಹನಿ ನೀರು ಕೂಡ, 1 TMC ನೀರನ್ನು ಕೂಡ ಅಲೋಕೇಟ್ ಮಾಡಿರಲಿಲ್ಲ. ಅದಕ್ಕೆ ತೀವ್ರವಾದ ವಿರೋಧ ಆಯಿತು, ಹೋರಾಟಗಳಾಯಿತು. ಅದಾದ ನಂತರ ಮತ್ತೆ ಹೊಸ DPR ಮಾಡಿದ್ರು. ಆಗ ಸಿಕ್ಕ ಲೆಕ್ಕದ ಪ್ರಕಾರ 147 TMC ಅಷ್ಟೇ ಸಿಗೋದು ಅಂತ ಆಗಿತ್ತು. ಆಗ 15 TMC ಕರ್ನಾಟಕಕ್ಕೆ ಅಂತ ಅಲೋಕೇಟ್ ಆದದ್ದು. ಬಟ್ ಅದು ಹೇಗೆ ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಮೂಲಕ. ಅದು ಎಲ್ಲಿ ಕೊಡ್ತಾರೆ, ಮಲಪ್ರಭಾ ಭಾಗದಲ್ಲಿ ಕೊಡ್ತಾರೋ, ಅಂದರೆ ಆ ನೀರು ಸಿಗುತ್ತೆ ಅನ್ನುವ ಖಾತ್ರಿ ಏನು, ಈ ಎಲ್ಲ ಪ್ರಶ್ನೆಗಳು ಇವೆ. ಈಗ ಆಗ್ತಾ ಇರುವಂಥ DPR ಅಲ್ಲಿ ಅದರಲ್ಲಿ ಅಂತಿಮವಾಗಿ ಏನು ಚಿತ್ರಣ ಕೊಡ್ತಾರೆ ಅಂತ ನೋಡಬೇಕು. ಯಾಕಂದರೆ ನೋಡಿ, ಈ ನದಿ ಜೋಡಣೆಗೆ ಈಗಾಗಲೇ ಆಂಧ್ರ ಪ್ರದೇಶ ಸಮ್ಮತಿಯನ್ನು ಕೊಟ್ಟಿದೆ, ತಮಿಳುನಾಡು ಸಮ್ಮತಿಯನ್ನು ಕೊಟ್ಟಿದೆ. ಮೊನ್ನೆ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಬೆಳಗಾವಿಯಲ್ಲಿ ಹೇಳಿದ್ರು, ನಾವು ಕೂಡ ಇದಕ್ಕೆ ಸಮ್ಮತಿಸಿದ್ದೇವೆ ಅಂತ ಹೇಳಿ. ತೆಲಂಗಾಣ ಮಾತ್ರ ಇನ್ನೂ ಕೂಡ ಸಮ್ಮತಿ ಕೊಟ್ಟಿಲ್ಲ. ಅಂದರೆ ಎಲ್ಲ ರಾಜ್ಯಗಳನ್ನು ವಿಶ್ವಾಸಕ್ಕೆ ಪಡೆದು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗ್ತಾ ಇದೆ. ಪರಿಸರದ ಮೇಲೆ 15-20 ವರ್ಷಗಳಲ್ಲಿ ಯಾವ ರೀತಿಯ ಪ್ರಭಾವ ಬೀರ್ಬೋದು, ಎಲ್ಲೆಲ್ಲಿ ಅರಣ್ಯ ಹೋಗುತ್ತೆ, ನಮ್ಮ ಕರ್ನಾಟಕದಲ್ಲಂತೂ ಹೋಗಲ್ಲ, ಯಾಕಂದರೆ ಕರ್ನಾಟಕ ಎಂಟ್ರಿ ಆಗಲ್ಲ ಅಂತ ಇರುವಂಥದ್ದು ಈಗಿನ DPR ಪ್ರಕಾರ, ಈ ಹಿಂದೆ ಆದ DPR ಪ್ರಕಾರ. ಆ ದೃಷ್ಟಿಕೋನದಿಂದ ನೋಡೋದಾದ್ರೆ, ನಾವು ಒಟ್ಟಾರೆ ದೇಶದ ದೃಷ್ಟಿಯಿಂದ ನೋಡೋದಾದ್ರೆ, ಒಟ್ಟಾರೆ ಸಮಾಜದ ದೃಷ್ಟಿಯಿಂದ ನೋಡೋದಾದ್ರೆ ಆ DPR ಅಲ್ಲಿ ಫೈನಲ್ ಆಗುತ್ತೆ. ಯಾಕಂದ್ರೆ ಈಗ ಒಂದು PFR ಅಂತ ಹೇಳಿ ಕೊಟ್ಟಿದ್ದಾರೆ. ಕರ್ನಾಟಕ ಯಾವ ಆಧಾರದ ಮೇಲೆ ಇದಕ್ಕೆ ಸಮ್ಮತಿ ಕೊಟ್ಟಿದೆ ಅಂದ್ರೆ PFR ಮೇಲೆ, ಅಂದ್ರೆ ಪ್ರೀ ಫೀಸಿಬಿಲಿಟಿ ರಿಪೋರ್ಟ್ ಅಂತ ಹೇಳಿ, ಅದರ ಆಧಾರದ ಮೇಲೆ ಈಗ ಕರ್ನಾಟಕ ಒಂದು ತಾತ್ವಿಕವಾದ ಸಮ್ಮತಿಯನ್ನು ಕೊಟ್ಟಿರೋದಷ್ಟೇ. ಸಮ್ಮತಿ ಅಂದ್ರೆ ಅಂತಿಮ ಅಲ್ಲ. DPR ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ ಅಂತ ಹೇಳ್ಬೋದು.